ಯಪ್ಪ ಮಗನ, ಏನಪ್ಪ ಇದು? ನಿನಗೇನಾತ ಯಪ್ಪ? ಸುಮ್ಮನಿರು, ಅಳಬೇಡ. ಡಾಕ್ಟ್ರ್ ಹೇಳಿಲ್ಲ ಹತ್ತು ಕರೆದು ಇದು ಮಾಡಬೇಡ್ರಿ, ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳಿಲ್ಲ ಡಾಕ್ಟ್ರು? ಮತ್ತೆ ಯಾಕೆ ಹಂಗಳಕತ್ತಿ? ಡಾಕ್ಟ್ರ್ ಏನ್ರಿ ಸಾವಿರ ಹೇಳ್ತಾರ. ನನಗೆ ನನ್ನ ಮಗನಿಗೆ ನೋಡಿ ನನ್ನ ಹೊಟ್ಟೆ ಕಳ್ಳು ಸಂಕಟ ಎಷ್ಟು ಬರ್ತದೆ ನನಗೆ ಮಾತ್ರ ಗೊತ್ತು. ಅರ್ಥ ಆಗುತ್ತಾ? ಆದ್ರ ನಾವು ಹಿಂಗೆ ಕಬಸಿದ್ರ ಇದು ಮೊದ್ಲ ಆಸ್ಪತ್ರೆ, ಸಾವಿರಾರು ಜನ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದಲ್ಲ. ಆಮೇಲೆ ಡಾಕ್ಟ್ರ್ ಹೇಳ್ಯಾರ ಅವನಿಗೆ ಅದೇನ ಇಂಜೆಕ್ಷನ್ ಕೊಟ್ಟು ಮಗ್ಸ್ಯಾರ, ಎಚ್ಚರ ಆಗಂಗಿಲ್ರಿ, ನೀವು ಗಲಾಟೆ ಮಾಡ್ಬ್ರ ಅಂತ ಹೇಳಿರಲ್ಲ ಅವರು. ಅಳ್ಬೇಡ ಭಾಳ, ಅವನಿಗೇನಾಗಿಲ್ಲ ಅಂತ ಡಾಕ್ಟ್ರ್ ಹೇಳ್ಯಾರಿಲ್ಲ. ನೋಡಲ್ಗ ತಲೆಗೆ ಬ್ಯಾಂಡೇಜ್ ಹಾಕ್ಯಾರ, ಕಾಲಿಗೆ ಒಂಚೂರು ರೇಟ್ ಆಗೈತೆ ಅಂತ ಹೇಳ್ಯಾರ. ಇನ್ನು ಇತ್ತು ನಿಂದು ಕುಂತಿದ್ದು ಒಂದು ದೋಸ್ತಿಗೆ ಏನಾಗಿಲ್ಲ, ಅವನ ಜೀವ ಹೋಗೋ ಲೆಕ್ಕ. ಯಾಕ ದೇವರು ದೊಡ್ಡತದನ, ಹುಡುಗ ಏನಾಗಿಲ್ಲ. ಅಲ್ಲ, ಕುಡ್ದು ಗಾಡಿ ಓಡಿಸ್ಯಾನಂತ ಡಾಕ್ಟ್ರ್ ಅಂದರು. ಕುಡ್ದಿದ್ದ ಬಾಡಿ ಒಳಗೆ ಎಣ್ಣೆ ಕಂಟೆಂಟ್ ಇತ್ತು ರೀ ಅಂತ ಅಂದ್ರು. ಕುಡಿಯೋಗಿದ್ದಿದ್ದಿಲ್ಲ ಇವ ನಿನಗೇನಂಗೆ ಗೊತ್ತಿತ್ತಾನ ಮತ್ತೆ ಇವನು ಕುಡಿಯೋದು? ರೀ ಅವತ್ತು ಮೊನ್ನೆ ರಾತ್ರಿ ಒಂದಿನ ಕುಡ್ಕೊಂಬಂದಿದ್ದ, ಅವತ್ತು ನಾನು ಬೈದು ಬುದ್ಧಿ ಹೇಳಿದ್ನಪ್ಪ. ಮತ್ತೆ ಕುಡಿತೇನಂತ ನನಗೆ ಗೊತ್ತಾಗಿಲ್ರಿ. ಏನು ಮೊನ್ನೆ ಕುಡ್ಕೊಂಬಂದಿದ್ನ? ಮತ್ತು ನನಗೆ ಯಾಕೆ ಹೇಳಿದ್ದಿಲ್ಲ ನೀನು? ಹಾಂ, ಅದು ಹೇಳ್ಬೇಕು ಅನ್ಕೊಂಡೆ. ಸುಮ್ಮನೆ ನೀವು ಸಿಟ್ಟಾಕಿರಿ ಅಂತೇಳಿ ಸುಮ್ಮನೆ ಹೇಳ್ಬಿಟ್ಟೆ. ನಾನು ಬೈದಿದ್ನಲ್ಲ, ಅದಕ್ಕೆ ಕುಡಿಯಲ್ ಬಿಡಿ ಇನ್ಮ್ಯಾಗ ಅಂತ ಅನ್ಕೊಂಡಿದ್ದೆ. ಇವ ಹಿಂಗ್ ಮಾಡ್ತಾನಂತ ನಾನು ಮನಸ್ನಾಗ ಅನ್ಕೊಂಡಿರ್ಲಿಲ್ಲಪ್ಪ. ನಾನು ಸಿಟ್ಟಾಕಿನಂತ ಇಂಥ ವಿಷಯ ಮುಚ್ಚಿಟ್ಟೆ? ಯಾವತ್ತು ಕುಡಿಲಾರ್ದವ ಕುಡ್ಕೊಂಬಂದನಂದ್ರ ನಂತ ಕೇಳ್ಬೇಕಂತ ಅನ್ಸಿಲ್ಲ ನಿನಗೆ? ಅಲ್ಲ, ಈತ ಯಾಕೆ ಕುಡ್ಕೊಂಬಂದಿದ್ದ? ಏನು ವಿಷಯ? ಯಾವತ್ತು ಕುಡ್ಲಾರ್ದ ಕುಡ್ಕೊಂಬಂದನಂದ್ರ ಇರ್ಬೇಕಾ? ಏನದು? ಬಾಯ್ ಬಿಡು. ಇವ ಪ್ರೀತಿ ಮಾಡಕತ್ತಿದ್ನಲ್ಲ, ಆಕೆ ಏನ ನಾನು ನಿನ್ನ ಪ್ರೀತಿ ಮಾಡಲ್ಲ, ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ಲಂತ. ಅದ ಬ್ಯಾಸ್ರಕ್ಕೆ ಕುಡ್ಕೊಂಬಂದಿದ್ದ. ಮೊನ್ನೆ ಅದಕ್ಕೆ ಬೈದಿದ್ದೆ. ಮದುವೆ ಆಗೈತಪ್ಪ, ಆಕಿನೂ ಬೇಡ ಅಂದಾಳ ಅಂದಾಗ ಆಕಿ ಚಿಂತೆ ಯಾಕೆ ಮಾಡ್ತಿ, ಏನ್ತಿ ಅದಾಳ ಚಂದಾಗಿ ಬಳೆ ಮಾಡಿದ ಅಂತ ನಾನು ಅಂದೆ. ಸುಮ್ಮನೆ ಆಗಿದ್ದ, ಮತ್ತೆ ಕುಡ್ದನ್ ನೋಡ್ರಿ. ಇಷ್ಟೆಲ್ಲ ಆಗೈತಿ ಮನ್ಯಾಗ, ಯಜಮಾನಾಗಿ ನನಗೆ ಏನೂ ಗೊತ್ತಿಲ್ಲ ಅಂದ್ರೆ ಸೊಸಿಗೂ ಗೊತ್ತಾಗೈತಿ. ಅಲ್ಲ, ಆ ಹುಡುಗಿ ಎಷ್ಟು ಬೇಸರ ಮಾಡ್ಕೊಂಡಿರ್ಬೇಡ, ಅದಕ್ಕೆ ಮಂಕಾಗಿರ್ತಿತ್ತು. ಇರಲಿ ಈಗ ದವಾಖಾನೆಗದೀವಿ ಆಯಿತಾ, ಹುಷಾರಾಗಲಿ. ಆಮೇಲೆ ಇದ್ರದ್ದು ಏನಂತ ಬಗೆಹರಿಸ್ತೀನಿ. ಇಲ್ಲಾಂದ್ರೆ ಇದು ಹಿಂಗ ಬಿಟ್ಟಂಗಲ್ಲ, ಹೋಗಲ್ಲ. ಹೌದು, ಬೀಗರಿಗೆ ಫೋನ್ ಮಾಡಿದ್ದೇನೆ. ಮಾಡಿದ್ದೆ, ಬರಕತ್ತಿರ್ತಾರ, ಬರ್ತೀವಂತ ಹೇಳಿದ್ರು. ಆತರ ಬಂದೆ ಯವ್ವ ಸರಸ್ವತಿ. ನೋಡಯ್ಯವ್ವ ನಿನ್ನ ಗಂಡನ ಏನ್ರಿ ಅಂತ ಇದು ಹಿಂಗಾಗೈತೆ. ಬೇಗನ ಈಗ ಹೆಂಗದಾರ್ರಿ ಹೇಳಿ ಅಂದ್ರೆ ಡಾಕ್ಟ್ರ್ ಏನಾರು ಹೇಳಿದ್ರನ್ರಿ? ಇಲ್ರಿ ಬೇಗ್ರ, ಏನು ಹೇಳಿಲ್ರಿ. ಈಗ ಕಣ್ಣ ತೆಗ್ದಿಲ್ರಿ ಅವ್ವ. ಅಳಬೇಡ, ಸುಮ್ಮನಿರು. ನಾನು ವಿಚಾರಿಸಿ ಬಂದೀನಿ. ಡಾಕ್ಟ್ರ್ ಹೇಳ್ಯಾರ ಏನು ಜೀವಕ್ಕೇನು ಅಪ್ಪ ಇಲ್ಲ, ಆಟ ಮೂಗು ಗಾಯ ಆಗೈತೆ ಅಂತ ಹೇಳ್ಯಾರ. ಕೂಡ ಬಂದಿದ್ದು ಹುಡುಗಿಗೂ ಏನಾಗಿಲ್ಲ, ಆರಾಮದಾರ. ಈತಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಎಚ್ಚರಾಗತ್ತಂತ ಹೇಳ್ಯಾರ. ಹೌದೇನ್ರಿ? ಇಬ್ರು ಇದ್ರನ್ರಿ? ಅಲ್ಲ, ಅದು ಹೆಂಗಾತು? ಏನು ಬೈಕ್ ಮ್ಯಾಗಿನ ಬಂದ ಬಿದ್ದಾರ, ಏನಾನ ಗಾಡಿ ಗುದ್ದೈತ್ರಿ? ಏನು ಗೊತ್ತಿಲ್ರಿ ನಮಗೆ ಕರೆಕ್ಟಾಗಿ. ಈತನ ಕೂಡ ಒಬ್ಬ ದೋಸ್ತ್ ಇರ್ತಾನ, ಆ ಹುಡುಗಿಗೆ ಗೊತ್ತೈತಿ. ಅಂಕಲ್, ಇನ್ನೂ ವಿಜಯ್ಗೆ ಎಚ್ಚರಾಗಿಲ್ಲ? ಈತ ನೋಡ್ರಿ. ಅಲ್ಲಪ್ಪ, ಹೆಂಗ್ ಬಿದ್ರಿ? ಏನಂಗೆ ಗಾಡಿ ಗುದ್ದಿತ್ತೇನ? ಇಲ್ಲ ಅಂಕಲ್, ಅದು ಗೊತ್ತೈತಲ್ಲ ಅಂಕಲ್, ಕುಡ್ದಿದ್ದ, ಗಾಡಿ ಮೆಲ್ಲಕ್ಕೆ ಓಡಿಸಂತ ಹೇಳಿದ್ನೇ ರೀ, ಕೇಳಲ ಇಲ್ಲ. ಹೋಗಿ ಮರಕ್ಕೆ ಗುದ್ದಿ ಬಿದ್ದುಬಿಟ್ಟಿವ್ರಿ. ಏನಪ್ಪ ಕುಡ್ದಿದ್ನ? ಅಲ್ಲ ಇವರು, ಅಲ್ಲ ಏನು ಬೇಗ್ರ ಇದು? ಅಳಿ ಅಂದ್ರೆ ಕುಡಿತಾರ? ಅದು ಏನು ಗೊತ್ತಿಲ್ರಿ ಬೇಗ್ರ, ನನ್ನ ಮಗ ಯಾವತ್ತೂ ಕುಡ್ದಿಲ್ರಿ. ಮತ್ತೆ ಈ ಹುಡುಗ ಕುಡ್ದು ಗಾಡಿ ಓಡಿಸ್ಯಾನಂತ ಹೇಳಿತ್ತಲ್ಲ. ಅಲ್ಲ, ಅದು ಹಗಲತ್ತು ಹಾಡು ಹಗಲ ಮುಂಜಾನೆ ಕುಡಿಯೋದಂದ್ರೆ
ಏನ್ರಿ ಇದು? ಇನ್ನೂ ಮುಚ್ಚಿಡೋಕ್ಕಾಗಲ್ಲ ರೀ. ಅದೇನಾತಂದ್ರೆ ರೀ, ಕೆಲಸ ಮಾಡೋ ಜಾಗದಾಗ ನನ್ನ ಮಗ ಒಂದು ಹುಡುಗಿನ ಭಾಳ ಇಷ್ಟಪಟ್ಟಿದ್ದ. ಆದ್ರೆ ಆ ಹುಡುಗಿಗೇನು ನನ್ನ ಮಗ ಅಂದ್ರೆ ಇಷ್ಟ ಇಲ್ರಿ. ಅದಕ್ಕೆ ನನ್ನ ಹೆಂಡ್ತಿ ಆ ಹುಡುಗಿ ಸಿಟ್ಟೆಂದು ನಮಗೆ ಬಗೆರಗಲ್ಲ ಅಂತೇಳಿ ಬಡ ಬಡ ನೋಡಿ ಮದುವೆ ಮಾಡಿಸ್ಬಿಟ್ಲು. ಆದ್ರೆ ಅವನಿಗೆ ನಿಮ್ಮ ಮಗಳಂದ್ರೆ ಇಷ್ಟ ಇಲ್ಲ. ಆದ್ರೆ ಈಗ ಆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಂತ ಬಾಯ್ ಬಿಟ್ಟು. ಬೇಕಂದ್ರೆ ಆ ಹುಡುಗನ ಕೇಳ್ರಿ. ಆದ್ರೆ ಇವನು ಇನ್ನ ಆಕಿ ನೆನ್ಪಿನಾಗ ಅದಾನ್ರಿ. ಏನ್ರಿ ಹೇಳಕತ್ತೀರಿ? ಅಲ್ಲ, ಇಷ್ಟ ಇಲ್ಲ ಅಂದ್ರೆ ಬಲವಂತವಾಗಿ ಮದುವೆ ಮಾಡಿ ನನ್ನ ಮಗಳ ಜೀವನನ ಹಾಳು ಮಾಡಿದ್ರಲ್ರಿ. ಅದಕ್ಕೆ ನನ್ನ ಮಗಳ ಪಾಪ ಸಪ್ಪಗಿರ್ತಿತ್ತು. ಯಾವಾಗಲೂ ಏನು ಕೇಳಿದ್ರು ಒಂದು ಮಾತು ಏನು ಹೇಳಿಲ್ಲ. ಗಂಡನ ಮನೆಗೆ ಹೋದ ಮ್ಯಾಗ ಫೋನ್ ಮಾಡಿದಾಗ ಎಷ್ಟು ಸಲ ಕೇಳೀನಿ ಏನಂತವ ಏನೇನು ಅಂತಂದು. ಒಂದು ಮಾತು ಬಾಯಿ ಬಿಟ್ಟಿಲ್ಲ ನನ್ನ ಮಗಳು. ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ರಲ್ರಿ. ಈಗ ಹೆಂಗ ನನ್ನ ಮಗಳ ಗತಿ? ಕಮ್ಮಿ ಸುಮ್ಮನಿರು. ಈಗ ಇದು ಮಾತಾಡೋ ವಿಷಯ ಸಮಯ ಅಲ್ಲ ಇದು. ಸುಮ್ಮನಿರು. ಅದೇನೈತಿ ನಾವು ಮನೆಗೆ ಹೋಗಿ ಮಾತಾಡೋಣ. ಸುಮ್ಮನಿರು. ಆಯ್ತು, ನೀವು ಹೇಳಕತ್ತೀರಿ ಅಂತೇಳಿ ಸುಮ್ಮನಿರ್ತೀನಿ ಈಗ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡ್ರಿ. ಇದೆಲ್ಲ ಆಗೋದು ಯಜಮಾನಾಗಿ ನನಗೆ ಗೊತ್ತಿರ್ಬೇಕಿತ್ತು. ಆದ್ರೆ ಇವ್ರು ಯಾರು ಬಿಟ್ಕೊಟ್ಟಿಲ್ಲ, ನನಗೇನು ಗೊತ್ತಾಗಿಲ್ಲ. ಇನ್ಮೇಲೆ ಹಂಗೆ ಆಗಂಗಿಲ್ಲ ರೀ. ನಿಮ್ಮ ಮಗಳು ಬಾಳೆವು ಹಾಳಾಗಕ್ಕೆ ನಾವು ಬಿಡಂಗಿಲ್ಲ ರೀ. ಅದೆಲ್ಲ ಚಿಂತೆ ಮಾಡ್ಬೇಡ್ರಿ ಅಕ್ಕಾರ. ಸರಿ ತಗೋರಿ, ಈಗಿರಲಿ. ಇದ್ರ ಬಗ್ಗೆ ಮಾತಾಡೋದು ಬೇಡ, ಮಾತಾಡೋಣ ಮುಂದಕ್ಕೆ. ಈಗ ಡಾಕ್ಟರ್ ಏನು ಹೇಳ್ಯಾರ ರೀ? ಮತ್ತು ಯಾವಾಗ ಆರಾಮಕ್ಕನ? ಇನ್ನೂ ಏನು ಹೇಳಿಲ್ರಿ. ಅಂದ್ರೆ ಹೇಳ್ಯಾರ ಇನ್ನೂ ಸ್ವಲ್ಪ ಹೊತ್ತು ಒಂದು 2 ತಾಸು ಬಿಟ್ಟು ಎಚ್ಚರ ಆದ್ಮ್ಯಾಗ ಚೆಕ್ ಮಾಡಿ ಹೇಳ್ತೀವಿ ಅಂತ ಹೇಳ್ಯಾರ. ಅರ್ಲಿತನ ಏನು ಕನ್ಫರ್ಮ್ ಇಲ್ಲ ಅಂತ ಹೇಳ್ಯಾರ ರೀ. ಅಂದ್ರೆ ಜೀವಕ್ಕೇನಿಲ್ಲ ಅಂತ ಹೇಳ್ಯಾರ. ಸರಿ ಆಯ್ತಗ್ರಿ. ಭಾಳ ಮಂದಿ ಆದ್ರೆ ಮತ್ತೆ ಇದು ಮಾಡ್ತಾರ. ನಾವಿನ್ನು ಹೊರಡ್ತೀವಿ. ಯಾವ ಮಗಳ ಬರ್ತೇನ? ಬರ್ತೇನಂದ್ರೇನ್ರಿ? ಕರ್ಕೊಂಡೆ ಹೋತ್ ನಾನು ನನ್ನ ಮಗಳನ್ನ. ಇಲ್ಲಂತೂ ಬಿಡಂಗಿಲ್ಲ. ಮತ್ತೆ ಎಚ್ಚರಾಗಿ ಅವ ನನ್ನ ಮಗಳಿಗೆ ಬೈಬೇಕು. ನನ್ನ ಮಗಳು ಮೊದಲ ನೊಂದ್ಕಂದಾಳ, ಇನ್ನೊಂದು ಸ್ವಲ್ಪ ನೊಂದ್ಕೋಬೇಕನ್ನ. ಇಲ್ಲವ, ನಾನು ಬರಂಗಿಲ್ಲ. ನಾನು ನನ್ನ ಗಂಡನ ಜೊತೆಗೆ ಇರ್ತೀನಿ. ಅವ್ರಿಗೇನಾಗಕ್ಕೆ ಬಿಡಲ್ಲ. ನಾನು ಇಲ್ಲೇ ಇರ್ತೀನಿ, ನೀವು ಹೋಗ್ರಿ. ಅಲ್ಲವ ಮಗಳ, ಅದು ಸುಮ್ಮನಿರು. ಬಾ ಹೋಗಮ್ಮ. ಆಕಿ ಗಂಡನ ಕೂಡನೇ ಇರ್ಬೇಕು. ಅದ ಕರೆಕ್ಟ್. ಸರಿ ರೀ, ನಾವು ಇನ್ನು ಬರ್ತೀವಿ ರೀ ಬೀಗ್ರ. ಆತ ಬರ್ರಿ.